ಎಸ್ಎಸ್ಎಸ್ ಸಮಿತಿಯ ಮಹಾವಿದ್ಯಾಲಯಗಳಲ್ಲಿ 2025-26ರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಸಂಪನ್ನ. ಬೆಳಗಾವಿಯ ಎಸ್ಎಸ್ಎಸ್ ಸಮಿತಿಯ ಅಂಗಸಂಸ್ಥೆಗಳಾದ ಜಗದೀಶ್ ಎ ಸವದತ್ತಿ ಪದವಿ ಪೂರ್ವ ಮಹಾವಿದ್ಯಾಲಯ, ಮಹಾವೀರ್ ಪಿ ಮಿರ್ಜಿ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಬಿಸಿಎ ಮಹಾವಿದ್ಯಾಲಯದಲ್ಲಿ 2025-26ರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ಸೋಮವಾರ ದಿನಾಂಕ 25ರಂದು ಸಂಪನ್ನಗೊಂಡಿತು. ಉದ್ಘಾಟಕರಾಗಿ ಜಿನಾಬ್ ಕುಲ್ಪೋರ್ಜ್ನ ಎಂಡಿ ಹಾಗೂ ದಾನಿಗಳಾದ ಡಾ. ಗೋಪಾಲ್ ಜಿನಗೌಡ ಮಾತನಾಡುತ್ತಾ, ಪ್ರಾಮಾಣಿಕತೆ ಮತ್ತು ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಎಂದು ತಮ್ಮ ಜೀವನದ ನೈಜ ಘಟನೆಗಳನ್ನು ಹೇಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. ಅಧ್ಯಕ್ಷತೆಯನ್ನು ಶೇರ್ಬಾ ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಅಧ್ಯಕ್ಷ ವಿನೋದ್ ಬರಗಾಲೆ ವಹಿಸಿದರು. ಮಹಾವಿದ್ಯಾಲಯದ ಕಾರ್ಯಕಾರಿ ಮಂಡಳಿಯಲ್ಲಿ ಅತಿಥಿಗಳು ಮತ್ತು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡಾ. ಎಆರ್ ರೊಟ್ಟಿ ಮಾತನಾಡಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಷ್ಟು ಮಹತ್ವದ ವಿಷಯವೆಂದು ಹಾಗೂ ನಿಯತ್ತು ಮತ್ತು ಪ್ರಾಮಾಣಿಕತೆ ಹೇಗೆ ಉತ್ತಮ ಫಲವನ್ನು ನೀಡುತ್ತದೆ ಎಂದು ಉದಾಹರಣೆ ಸಹಿತ ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಜಗದೀಶ್ ಎ ಸವದತ್ತಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲ ಪ್ರೊಫೆಸರ್ ಪಿಪಿ ತುರ್ಮರಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಮಹಾವಿದ್ಯಾಲಯ ಬೆಳೆದು ಬಂದ ಬಗೆಯನ್ನು ವಿವರಿಸಿದರು. ಈ ವೇಳೆ ಶಾಲಾ ಹಾಗೂ ಕಾಲೇಜು ಕಾರ್ಯಕಾರಿ ಮಂಡಳಿ ಚೇರ್ಮನ್ ವಿನೋದ್ ಪಾಟೀಲ್, ಮಹಾವೀರ್ ಪಿ ಮಿರ್ಜಿ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲ ಪ್ರೊಫೆಸರ್ ರವಿ ದಂಡಗಿ, ಬಿಸಿಎ ಮಹಾವಿದ್ಯಾಲಯದ ಪ್ರಾಂಶುಪಾಲ ಅನಿಲ್ ಹಾಲ್ಬಾವಿ, ಶೇರ್ಪಾಳದ ಎಸ್ಎಸ್ಎಸ್ ಸಮಿತಿ ನಿರ್ದೇಶಕರಾದ ಸನ್ಮತಿ ಪಾಟೀಲ್, ರಾಹುಲ್ ಸವದತ್ತಿ, ಮಹಾವೀರ್ ಹರ್ದಿ, ಮಹಾವಿದ್ಯಾಲಯದ ಕಾರ್ಯಕಾರಿ ಮಂಡಳಿ ಸದಸ್ಯ ಎಬಿ ಪಾಟೀಲ್, ಜಿನಗೌಡ ಫೌಂಡೇಶನ್ನ ಕಾರ್ಯದರ್ಶಿ ಕುಂತುಸಾಗರ್ ಹರ್ದಿ ಸೇರಿದಂತೆ ಬೋಧಕ ಬೋಧಕೇತರ ವರ್ಗದವರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಡಾ. ಭರತ್ ಅಲ್ಸಂದಿ ಸ್ವಾಗತಿಸಿದರು. ಶ್ರೀಮತಿ ನಾಗವೇಣಿ ಧರೆನವರ್ ಮತ್ತು ಶ್ರೀಮತಿ ಪೂನಂ ಪಾಟೀಲ್ ನಿರೂಪಿಸಿದರು. ಪ್ರೊಫೆಸರ್ ನಿರ್ಮಲಾ ಘಡಾದ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಬಸವರಾಜ್ ತಾರ್ದಾಳೆ.